ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಟೆಕ್ನೋ ಸುದೀಪ್. ಸ್ನೇಹಿತರೆ, ಇವತ್ತಿನ ವಿಷಯ ಏನು ಅಂತ ನೋಡೋದಾದರೆ, ಸ್ನೇಹಿತರೆ ಮೊದಲನೇದಾಗಿ ಏನಪ್ಪ ಅಂದರೆ, ವಾಟ್ಸಾಪ್ ಆಗಿರ್ಬೋದು, ಟೆಲಿಗ್ರಾಮ್ ಆಗಿರ್ಬೋದು, ನೀವೇನು ಲಿಂಕ್ ಸರ್ವಿಸ್ಗಳನ್ನು, ನೀವೇನು ಡಿವೈಸ್ಗಳನ್ನು ಲಿಂಕ್ ಮಾಡ್ಕೊಂಡು ನೀವೇನು ಯೂಸ್ ಮಾಡ್ತಾಯಿದ್ರಿ, ಆ ರೀತಿ ಇನ್ಮೇಲೆ ಯೂಸ್ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಯಾಕೆಂದರೆ ಇಂಡಿಯಾದಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಬಂದ್ಬಿಟ್ಟು ಟೆಲಿಕಮ್ಯುನಿಕೇಷನಿಂದ ಸಿಮ್ ಬಿಡ್ಡಿಂಗ್ ಮ್ಯಾಂಡೇಟರಿ ಅಂತ ಮಾಡಿದೆ ಸ್ನೇಹಿತರೆ. ಅಂದರೆ ಏನಪ್ಪ ಈ ಸಿಮ್ ಬಿಡ್ಡಿಂಗ್ ಅಂದರೆ ಏನಪ್ಪ ಅಂದರೆ, ಯಾವ ಡಿವೈಸಲ್ಲಿ ನೀವು ಒಂದು ವಾಟ್ಸಪ್ ಸರ್ವಿಸನ್ನು ತೊಗೋತಾ ಇರ್ತೀರ, ಅದೇ ವಾಟ್ಸಪ್ ನಂಬರಿಂದ ಏನು ಲಾಗಿನ್ ಆಗಿರ್ತೀರ, ಆ ಸಿಮ್ಮು ನಿಮ್ಮ ಮೊಬೈಲಲ್ಲೇ ಇರಬೇಕು ಸ್ನೇಹಿತರೆ. ಆಗಿದ್ದರೆ ಮಾತ್ರ ಇನ್ಮೇಲೆ ನಿಮ್ಮ ವಾಟ್ಸಪ್ ವರ್ಕ್ ಆಗುತ್ತೆ. ಜೊತೆಗೆ ಸ್ನೇಹಿತರೆ, ಏನು ಮುಂಚೆ ಎಲ್ಲ ಯಾವ ಥರ ಯೂಸ್ ಮಾಡ್ತಿದ್ರಿ ಅಂದರೆ, ಸಿಮ್ಮು ಆ್ಯಕ್ಟಿವೇ ಇರಲ್ಲ. ಏನಪ್ಪ ಅಂದರೆ, ಮುಂಚೆನೇ ನೀವೊಂದು ಏನು OTP ಮುಖಾಂತರ ವಾಟ್ಸಪ್ಪನ್ನು ಲಾಗಿನ್ ಆಗಿರ್ತೀರ, ಆ ಸಿಮ್ ಆ್ಯಕ್ಟಿವ್ ಇಲ್ಲ ಅಂದರೂ ಕೂಡ ಎಷ್ಟೋ ಜನ ಇನ್ನೂ ಕೂಡ ಏನು ಆ್ಯಕ್ಟಿವ್ ಸಿಮ್, ವಿತೌಟ್ ಆ್ಯಕ್ಟಿವ್ ಸಿಮ್ಮನ್ನೇ ಇನ್ನೂ ಕೂಡ ವಾಟ್ಸಪ್ಪನ್ನು ಯೂಸ್ ಮಾಡ್ತಾ ಇರ್ತೀರ. ಇನ್ಮೇಲೆ ಆ ರೀತಿ ಇನ್ಆ್ಯಕ್ಟಿವ್ ಸಿಮ್ಮಿಂದ ನಿಮ್ಮ ವಾಟ್ಸಪ್ ಯೂಸ್ ಆಗಲ್ಲ ಸ್ನೇಹಿತರೆ. ಇದೊಂದು ಹೊಸ ವಿಷಯ ಅಂತಲೇ ಹೇಳ್ಬೋದು. ಯಾಕೆಂದರೆ ಸ್ನೇಹಿತರೆ, ಈ ಒಂದು ಹೊಸ ರೂಲ್ಸನ್ನು ಯಾಕಪ್ಪ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅಂತ ನೋಡೋದಾದರೆ, ಸೈಬರ್ ಕ್ರೈಮಿಂದ ಪ್ರಿವೆಂಟ್ ಆಗೋಕ್ಕೋಸ್ಕರ ಈ ಥರ ಮಾಡ್ತಾ ಇದ್ದಾರೆ. ಯಾಕೆಂದರೆ ತುಂಬ ಜನ ಏನು ಇನ್ಆ್ಯಕ್ಟಿವ್ ಸಿಮ್ಮಿಂದ ಅವ್ರ ಲೊಕೇಶನ್ನ ಟ್ರ್ಯಾಕ್ ಮಾಡೋಕ್ಕಾಗಲ್ಲ, ಪ್ರತಿಯೊಂದು ಕೂಡ ವಾಟ್ಸಪ್ಪಲ್ಲೇ ಇಲ್ಲಿಗಲ್ ಆ್ಯಕ್ಟಿವಿಟೀಸನ್ನು ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಸ್ನೇಹಿತರೆ, ಏನು ಸೈಬರ್ ಕ್ರೈಮ್ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಈ ಒಂದು ಟೆಲಿಕಮ್ಯುನಿಕೇಷನಿಂದ ಈ ಒಂದು ಹೊಸ ರೂಲ್ಸನ್ನು ಜಾರಿ ಮಾಡಿದ್ದಾರೆ ಸ್ನೇಹಿತರೆ. ಜೊತೆಗೆ ಸ್ನೇಹಿತರೆ, ಮುಂಚೆ ಹೇಳ್ದಂಗೆ ಏನು ಸಿಮ್ಮು ಯಾವ ಮೊಬೈಲಲ್ಲಿರುತ್ತೆ, ಯಾವ ಡಿವೈಸಲ್ಲಿರುತ್ತೆ, ಅದರಲ್ಲಿದ್ದರೆ ಮಾತ್ರ ನಿಮ್ಮ ವಾಟ್ಸಪ್ಪು ವರ್ಕ್ ಆಗುತ್ತೆ ಸ್ನೇಹಿತರೆ. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ವಾಟ್ಸಪ್ ವರ್ಕ್ ಆಗಲ್ಲ ಸ್ನೇಹಿತರೆ. ಜೊತೆಗೆ ಸ್ನೇಹಿತರೆ, ಒಂದು ಮೊಬೈಲ್ಗೆ ಒಂದು ಸಿಮ್ಮನ್ನೇ ಕೂಡ ಯೂಸ್ ಮಾಡಬೇಕು. ಇದು ಮಲ್ಟಿಪಲ್ ಏನಾದ್ರು ಇತ್ತು ಅಂದರೆ, ಆ ಮಲ್ಟಿಪಲ್ ಸಿಮ್ಮು ಆ ವಾಟ್ಸಪ್ಪಲ್ಲೇ ಲಾಗಿನ್ ಆಗಿರಬೇಕು ಸ್ನೇಹಿತರೆ. ಬೇರೆ ಮೊಬೈಲ್ಗೆ ಲಾಗಿನ್ ಆಗೋಕ್ಕೆ ಚಾನ್ಸೇ ಇಲ್ಲ ಸ್ನೇಹಿತರೆ. ಒಂದು ವೇಳೆ ಎಕ್ಸಾಂಪಲ್ ಸಿಮ್ ಏನಾರು ಎ ಮೊಬೈಲಲ್ಲಿ ಇತ್ತು ಅಂದರೆ, ಏನಾದ್ರು ಅಕಸ್ಮಾತ್ ಬಿ ಮೊಬೈಲ್ಗೂ ಕೂಡ ನೀವೇನಾದ್ರೂ ಲಾಗಿನ್ ಆಗಿದ್ದಿ ಅಂದರೆ, ಅದು 6 ಅವರ್ಸ್ ಒಳಗಡೆ ಲಾಗೌಟ್ ಆಗುತ್ತೆ ಸ್ನೇಹಿತರೆ. 6 ಅವರ್ಸ್ವರೆಗೂ ನಿಮ್ಮ ಏನೋ ಬೇರೆ ಒಂದು ಡಿವೈಸಲ್ಲಿ ಲಾಗಿನ್ ಆಗಿರುತ್ತೆ. 6 ಅವರ್ಸ್ ಆದಮೇಲೆ ಅದರಿಂದನೂ ಕೂಡ ಲಾಗೌಟ್ ಆಗುತ್ತೆ ಸ್ನೇಹಿತರೆ. ಅಕಸ್ಮಾತ್ ಮತ್ತೆ ಆ ಬಿ ಮೊಬೈಲ್ಗೆ ಏನಾದ್ರು ನೀವು ಲಾಗಿನ್ ಆಗಬೇಕು ಅಂದರೆ, ಆ್ಯಸ್ ಇಟ್ ಈಸ್ ಏನು ವಾಟ್ಸಪ್ ವೆಬ್ ಪ್ರಕಾರ ನೀವು ಯಾವ ರೀತಿ ನೀವು ಲಾಗಿನ್ ಆಗಿರ್ತೀರ, ಸ್ಕ್ಯಾನರ್ ಆಗಿರ್ಬೋದು ಅಥವಾ OTP ಆಗಿರ್ಬೋದು, ಅದ್ರ ಬೇಸ್ ಮೇಲೆ ನೀವು 6 ಅವರ್ಸ್ ಆದಮೇಲೆ ಮತ್ತೆ ನಿಮಗೆ ಯೂಸ್ ಮಾಡ್ಕೋಬೇಕು ಅಂದರೆ ಮತ್ತೆ ಲಾಗಿನ್ ಆಗಬೇಕಾಗುತ್ತೆ ಸ್ನೇಹಿತರೆ. ಈ ಒಂದು ಅವಕಾಶವನ್ನು ಮಾಡ್ಕೋಬೇಕು ಅಂತ ಏನೋ ಟೆಲಿಕಮ್ಯುನಿಕೇಷನ್ 90 ಡೇಸ್ ಪರ್ಮಿಷನ್ ಕೊಟ್ಟಿದ್ದಾರೆ ಸ್ನೇಹಿತರೆ ಗೌರ್ಮೆಂಟ್ ಆಫ್ ಇಂಡಿಯಾಗೆ. 90 ಡೇಸ್ ಒಳಗಡೆ ಯಾರೆಲ್ಲ ಈ ಥರ ಯೂಸ್ ಮಾಡ್ತಾಯಿದ್ರೆ ಅದಕ್ಕೆ ಆಲ್ಟರ್ನೇಟಿವ್ ಅಥವಾ ಈ ಒಂದು ಏನೋ ರೂಲ್ಸನ್ನು ಇಂಪ್ಲಿಮೆಂಟ್ ಆಗಲಿದೆ. ಹಾಗಾಗಿ ಸ್ನೇಹಿತರೆ, ನೀವೊಂದು ಬೇರೆ ಥರ ಯೂಸ್ ಮಾಡ್ಕೊಳ್ಳೋದನ್ನ ನೋಡ್ಕೊಳ್ಳಿ. ಬೇರೆ ಥರ ಅಂತೂ ನೋಡ್ಕೊಳ್ಳೋಕ್ಕಾಗಲ್ಲ. ಅಕಸ್ಮಾತ್ ಏನಾದ್ರು 6 ಅವರ್ಸ್ ಆದಮೇಲೆ ನೀವು ಯೂಸ್ ಮಾಡಬೇಕು ಅಂದರೆ ಮತ್ತೆ ಲಾಗಿನ್ ಆಗಬೇಕಾಗುತ್ತೆ ಸ್ನೇಹಿತರೆ, ಅಷ್ಟೇ. ಯಾಕಂದರೆ ಆದಷ್ಟು ಇದರಿಂದ ಏನು ಸೈಬರ್ ಕ್ರೈಮಿಂದ ತಪ್ಪಿಸ್ಬೇಕು ಅಂತಲೇ ಈ ಒಂದು ಇಂಪ್ಲಿಮೆಂಟ್ ಮಾಡಿರೋದು, ಈ ರೂಲ್ಸ್ಗಳನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಸೊ ಹಾಗಾಗಿ ಆದಷ್ಟು ಕೂಡ ಎಲ್ಲರೂ ಕೂಡ ಸಹಕರಿಸಲೇಬೇಕು. ಜೊತೆಗೆ ಸ್ನೇಹಿತರೆ, ನಿಮ್ಮ ಯಾವೆಲ್ಲ ಸಿಮ್ಗಳಿದ್ದಾವೆ ಅವೆಲ್ಲ ಆ್ಯಕ್ಟಿವ್ ಆಗಿರಲೇಬೇಕು. ನೀವು ರೆಗ್ಯುಲರಾಗಿ ಯೂಸ್ ಮಾಡ್ತೀರಾ ಸಿಮ್ಗಳು. ರೆಗ್ಯುಲರಾಗಿ ಏನಾದ್ರು ಆ್ಯಕ್ಟಿವ್ ಇಲ್ದೆಲ್ಲ ಇನ್ಆ್ಯಕ್ಟಿವ್ ಇತ್ತು ಅಂದರೆ 90 ಡೇಸ್ ಒಳಗಡೆ ಏನು ಇವಾಗ ಸಿಮ್ ರೀಚಾರ್ಜ್ಗಳೆಲ್ಲ ಏನಿದ್ದಾವೆ ಅವೆಲ್ಲವೂ ಕೂಡ ನಿಮ್ಮದೇನು ಡಿಸ್ಕನೆಕ್ಟ್ ಆಗುತ್ತೆ, ಇನ್ಆ್ಯಕ್ಟಿವ್ ಆಗೋಗುತ್ತೆ ಅಷ್ಟೇ ಸ್ನೇಹಿತರೆ. ಸೊ ನೀವೇನಾದ್ರು ರೆಗ್ಯುಲರಾಗಿ ನಿಮ್ಮ ವಾಟ್ಸಪ್ ಆಗಿರ್ಬೋದು, ಟೆಲಿಗ್ರಾಮ್ ಆಗಿರ್ಬೋದು, ಶೇರ್ ಚಾಟ್ ಆಗಿರ್ಬೋದು, ಸ್ನ್ಯಾಪ್ಚಾಟ್ ಆಗಿರ್ಬೋದು, ಯಾವುದೇ ರೀತಿ ಯಾವೆಲ್ಲ ಸೋಷಿಯಲ್ ಮೀಡಿಯಾಗಳಿಗೆ ಇದಿನ್ನೂ ಬರುತ್ತೆ ಅಂತ ಗೊತ್ತಿಲ್ಲ. ಮೇಯ್ನಾಗಿ ಈಗ ವಾಟ್ಸಪ್ಗೆ ಅಂತಲೇ ಹೇಳ್ತಿದ್ದಾರೆ. ಸೊ ಹಾಗಾಗಿ ನಿಮ್ಮ ವಾಟ್ಸಪ್ ಆ್ಯಕ್ಟಿವ್ ಆಗಿರಬೇಕು, ವಾಟ್ಸಪ್ ನಂಬರಿಂದ ಆ್ಯಕ್ಟಿವ್ ಆಗಿರಬೇಕು ಅಂತ ಅಂದರೆ ನೀವು ಅದನ್ನು ಒಂದೇ ಮೊಬೈಲಲ್ಲಿ ಒಂದೇ ಸಿಮ್ಮನ್ನು ಹಾಕ್ಕೊಂಡು ಯೂಸ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಈ ವಿಷಯ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು.